ನಡೆಸಿದೆ ತಂಡ. ಅಕ್ಕಪಕ್ಕದ ಮನೆಯವರ ಜೊತೆಯಲ್ಲಿ ಸಂಪರ್ಕದಲ್ಲಿ ಇರಲಿಲ್ಲ ಪವಿತ್ರ ಅನ್ನೋ ಮಾಹಿತಿ. 3ನೇ ಅಂತಸ್ತಿನ ಮನೆಯಲ್ಲಿ ಪವಿತ್ರ ಗೌಡ ಐಷಾರಾಮಿ ಜೀವನವನ್ನ ನಡೆಸ್ತಾ ಇದ್ರಂತೆ. ಗ್ರೌಂಡ್ ಫ್ಲೋರ್ನಲ್ಲಿ A3 ಆರೋಪಿ ಸಂಖ್ಯೆ 3 ಪವನ್ ವಾಸ ಇದ್ರು. ರೇಂಜ್ ರೋವರ್ ಕಾರ್ನಲ್ಲಿ ಬಿಂದಾಸ್ ರೌಂಡ್ ಹಾಕ್ತಾ ಇದ್ರು ಪವಿತ್ರ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ನೊಂದಿಗೆ ನಮ್ಮ ಪ್ರತಿನಿಧಿ ದಿವಿತ್ ಪವಿತ್ರ ಗೌಡ ನಿವಾಸದ ಬಳಿಯಿಂದಲೇ ನೇರ ಸಂಪರ್ಕದಲ್ಲಿದ್ದಾರೆ. ದಿವಿತ್, 2 ಗಂಟೆಗೂ ಅಧಿಕ ಸಮಯ ಆಗೋಯ್ತು. ಈ ತನಿಖಾಧಿಕಾರಿಗಳ ತಂಡ ಪವಿತ್ರ ಗೌಡ ನಿವಾಸಕ್ಕೆ ಭೇಟಿ ನೀಡಿ ಏನಾಗ್ತಾ ಇದೆ ಸದ್ಯಕ್ಕೆ, ಏನೆಲ್ಲ ಮಾಹಿತಿಗಳನ್ನ, ಪ್ರಮುಖ ಸಾಕ್ಷ್ಯಗಳನ್ನ ಸಂಗ್ರಹಿಸಿದ್ದಾರೆ ಅನ್ನೋದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಶನ್ ಸಿಗ್ತಾ ಇದೆಯಾ? ಖಂಡಿತವಾಗ್ಲೂ ಸ್ಮಿತಾ ರಂಗನಾಥ್, ನಾವೀಗ ಪವಿತ್ರ ಗೌಡ ಅವರ ಮನೆ ಬಳಿಯೇ ನೇರವಾಗಿ ನಾವು ನೋಡ್ತಾ ಇದ್ದೀವಿ. ಈಗಾಗಲೇ ಸತತ 2 ಗಂಟೆಗಳಿಗೂ ಕೂಡ ಅಧಿಕವಾಗಿ ಈಗಾಗಲೇ ಅವರ ಮನೆಯನ್ನು ತಲಾಶ್ ನಡೆಸಿರುವಂತಹ ಪೊಲೀಸರು ಈಗ ಗ್ರೌಂಡ್ ಫ್ಲೋರ್ ಬಳಿಗೆ ಬಂದು ಅವ್ರನ್ನ ಕರೆದುಕೊಂಡು ಬಂದು ಈಗ ಏನು ಮಹಜರವನ್ನು ಮಾಡ್ತಿರುವಂತಹ ಕೆಲಸ ಆಗ್ತಾ ಇದೆ. ಸೊ ಜೊತೆಗೆ ಸಂಪೂರ್ಣವಾಗಿ 2 ಗಂಟೆಗಳಿಂದಲೂ ಕೂಡ ಇಡೀ ಮನೆಯನ್ನ ಅವರು ಮಹಜರ ಮಾಡಿದ್ದಾರೆ. ಅಂದರೆ ನಾನು ಆಗಲೇ ಹೇಳ್ತಾ ಇದ್ದೆ, ಪ್ರಮುಖ ಅಂಶಗಳನ್ನು ಈಗಾಗಲೇ 10ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳಾಗಿರಬಹುದು, ಜೊತೆಗೆ 5ಕ್ಕೂ ಹೆಚ್ಚು FSL ಸಿಬ್ಬಂದಿಗಳು ಈ ಒಂದು ಮಹಜರಿನಲ್ಲಿ ಭಾಗಿಯಾಗಿ ಪ್ರಮುಖವಾದಂಥ ಸಾಕ್ಷ್ಯಗಳನ್ನು ಅವರು ಕಲೆ ಹಾಕ್ತಾ ಇದ್ದಾರೆ. ಅಂದರೆ ಈಗಾಗಲೇ ನಾನು ಆಗಲೇ ಹೇಳಿದ ಹಾಗೆ ಪವಿತ್ರ ಗೌಡ ಅವತ್ತು ಶೆಡ್ಗೆ ಅಂದರೆ ರೇಣುಕಾ ಸ್ವಾಮಿಗೆ ಹಲ್ಲೆ ಮಾಡುವಂಥ ಸಂದರ್ಭದಲ್ಲಿ ಯಾವ ಬಟ್ಟೆಯನ್ನು ಹಾಕಿದ್ರು ಆ ಬಟ್ಟೆಯನ್ನು ಕೂಡ ಈಗಾಗಲೇ ವಶಪಡಿಸಿಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಜೊತೆಗೆ ಏನು ರೇಣುಕಾ ಸ್ವಾಮಿ ಮೇಲೆ ಚಪ್ಪಲಿಯಲ್ಲಿ ಹಲ್ಲೆ ಮಾಡಿದ್ರು ಅಂತ ಹೇಳಲಾಗ್ತಿದ್ದಂಥ ಚಪ್ಪಲಿಯನ್ನು ಕೂಡ ಈಗಾಗಲೇ ವಶಪಡಿಸಿ ತನಿಖೆಯಲ್ಲಿ ಮುಂದುವರೆದಿದ್ದಾರೆ ಅನ್ನುವಂಥದ್ದು ಕೂಡ ಸದ್ಯಕ್ಕೆ ಸಿಗ್ತಾ ಇರುವಂಥ ಅಪ್ಡೇಟ್. ಹೇಗೆ ದರ್ಶನ್ ಅವರ ಶೂವನ್ನು ನೆನ್ನೆ ಸಾಕ್ಷ್ಯವಾಗಿ ವಶಪಡಿಸಿಕೊಂಡು ತನಿಖೆಯನ್ನು ಮುಂದುವರೆಸಿದ್ರು, ಅದೇ ರೀತಿಯಾಗಿ ಈಗ ಅವರ ಚಪ್ಪಲಿಯನ್ನು ಕೂಡ ತೆಗೆದುಕೊಂಡು ಹಾಕಿಕೊಂಡಂಥ ಡ್ರೆಸ್ಸನ್ನು ಕೂಡ ತೆಗೆದುಕೊಂಡು ಈಗ ಇನ್ನಷ್ಟು ತನಿಖೆಯನ್ನು ಮುಂದುವರೆಸಿದ್ದಾರೆ. ಮತ್ತೆ ಏನು ಅವರ ಕಾರ್ ಪಾರ್ಕಿಂಗ್ ಬಳಿ ಬಂದು ಅಲ್ಲಿನ ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. CCTV ಚಲನವಲನಗಳಾಗಿರ್ಬೋದು, 2 ಕಡೆ CCTVಗಳಿದೆ. ಆ CCTVಯನ್ನು ಕೂಡ ಪರಿಶೀಲನೆ ಮಾಡ್ತಾ ಇರ್ಬೋದು. ಒಂದು ಕಡೆ ಸಾಕ್ಷ್ಯನಾಶ ಮಾಡಿರುವಂಥ ಆರೋಪವೂ ಕೂಡ ಕೇಳಿ ಬಂದಿರೋದ್ರಿಂದ ಯಾವ ರೀತಿಯಾಗಿ CCTV ದೃಶ್ಯಗಳನ್ನು ತೆಗೆದುಕೊಳ್ತಾರೆ, ಮತ್ತು ಜೊತೆಗೆ ಪ್ರತಿಯೊಂದು ಇಡೀ ಮನೆಯನ್ನು ಸಂಪೂರ್ಣವಾಗಿ ಈಗ ತಲಾಶ್ ಮಾಡ್ತಾ ಇರುವಂಥದ್ದು. ಈಗ ಗ್ರೌಂಡ್ ಫ್ಲೋರ್ವರೆಗೆ ಬಂದು ಈ ಒಂದು ತನಿಖೆ ಮುಂದುವರೆದಿದೆ. ಇನ್ನು ಎಷ್ಟು ಸಮಯವನ್ನು ತೆಗೆದುಕೊಂಡು ಮತ್ತಷ್ಟು ತನಿಖೆಯನ್ನು ಮಾಡ್ತಾರೆ, ಇನ್ನು ಏನೆಲ್ಲ ಅಂಶಗಳನ್ನು ಕಲೆ ಹಾಕ್ತಾರೆ, ಮಾಹಿತಿಯನ್ನು ಕಲೆ ಹಾಕ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗುತ್ತೆ. ಸ್ಮಿತಾ, ರೈಟ್, ಧನ್ಯವಾದ ದಿವಿತ್ ಮಾಹಿತಿಗಾಗಿ. ನಡೆಸಿದೆ ತಂಡ. ಅಕ್ಕಪಕ್ಕದ ಮನೆಯವರ ಜೊತೆಯಲ್ಲಿ ಸಂಪರ್ಕದಲ್ಲಿ ಇರಲಿಲ್ಲ ಪವಿತ್ರ ಅನ್ನೋ ಮಾಹಿತಿ. 3ನೇ ಅಂತಸ್ತಿನ ಮನೆಯಲ್ಲಿ ಪವಿತ್ರ ಗೌಡ ಐಷಾರಾಮಿ ಜೀವನವನ್ನ ನಡೆಸ್ತಾ ಇದ್ರಂತೆ. ಗ್ರೌಂಡ್ ಫ್ಲೋರ್ನಲ್ಲಿ A3 ಆರೋಪಿ ಸಂಖ್ಯೆ 3 ಪವನ್ ವಾಸ ಇದ್ರು. ರೇಂಜ್ ರೋವರ್ ಕಾರ್ನಲ್ಲಿ ಬಿಂದಾಸ್ ರೌಂಡ್ ಹಾಕ್ತಾ ಇದ್ರು ಪವಿತ್ರ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ನೊಂದಿಗೆ ನಮ್ಮ ಪ್ರತಿನಿಧಿ ದಿವಿತ್ ಪವಿತ್ರ ಗೌಡ ನಿವಾಸದ ಬಳಿಯಿಂದಲೇ ನೇರ ಸಂಪರ್ಕದಲ್ಲಿದ್ದಾರೆ. ದಿವಿತ್, 2 ಗಂಟೆಗೂ ಅಧಿಕ ಸಮಯ ಆಗೋಯ್ತು. ಈ ತನಿಖಾಧಿಕಾರಿಗಳ ತಂಡ ಪವಿತ್ರ ಗೌಡ ನಿವಾಸಕ್ಕೆ ಭೇಟಿ ನೀಡಿ ಏನಾಗ್ತಾ ಇದೆ ಸದ್ಯಕ್ಕೆ, ಏನೆಲ್ಲ ಮಾಹಿತಿಗಳನ್ನ, ಪ್ರಮುಖ ಸಾಕ್ಷ್ಯಗಳನ್ನ ಸಂಗ್ರಹಿಸಿದ್ದಾರೆ ಅನ್ನೋದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಶನ್ ಸಿಗ್ತಾ ಇದೆಯಾ? ಖಂಡಿತವಾಗ್ಲೂ ಸ್ಮಿತಾ ರಂಗನಾಥ್, ನಾವೀಗ ಪವಿತ್ರ ಗೌಡ ಅವರ ಮನೆ ಬಳಿಯೇ ನೇರವಾಗಿ ನಾವು ನೋಡ್ತಾ ಇದ್ದೀವಿ. ಈಗಾಗಲೇ ಸತತ 2 ಗಂಟೆಗಳಿಗೂ ಕೂಡ ಅಧಿಕವಾಗಿ ಈಗಾಗಲೇ ಅವರ ಮನೆಯನ್ನು ತಲಾಶ್ ನಡೆಸಿರುವಂತಹ ಪೊಲೀಸರು ಈಗ ಗ್ರೌಂಡ್ ಫ್ಲೋರ್ ಬಳಿಗೆ ಬಂದು ಅವ್ರನ್ನ ಕರೆದುಕೊಂಡು ಬಂದು ಈಗ ಏನು ಮಹಜರವನ್ನು ಮಾಡ್ತಿರುವಂತಹ ಕೆಲಸ ಆಗ್ತಾ ಇದೆ. ಸೊ ಜೊತೆಗೆ ಸಂಪೂರ್ಣವಾಗಿ 2 ಗಂಟೆಗಳಿಂದಲೂ ಕೂಡ ಇಡೀ ಮನೆಯನ್ನ ಅವರು ಮಹಜರ ಮಾಡಿದ್ದಾರೆ. ಅಂದರೆ ನಾನು ಆಗಲೇ ಹೇಳ್ತಾ ಇದ್ದೆ, ಪ್ರಮುಖ ಅಂಶಗಳನ್ನು ಈಗಾಗಲೇ 10ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳಾಗಿರಬಹುದು, ಜೊತೆಗೆ 5ಕ್ಕೂ ಹೆಚ್ಚು FSL ಸಿಬ್ಬಂದಿಗಳು ಈ ಒಂದು ಮಹಜರಿನಲ್ಲಿ ಭಾಗಿಯಾಗಿ ಪ್ರಮುಖವಾದಂಥ ಸಾಕ್ಷ್ಯಗಳನ್ನು ಅವರು ಕಲೆ ಹಾಕ್ತಾ ಇದ್ದಾರೆ. ಅಂದರೆ ಈಗಾಗಲೇ ನಾನು ಆಗಲೇ ಹೇಳಿದ ಹಾಗೆ ಪವಿತ್ರ ಗೌಡ ಅವತ್ತು ಶೆಡ್ಗೆ ಅಂದರೆ ರೇಣುಕಾ ಸ್ವಾಮಿಗೆ ಹಲ್ಲೆ ಮಾಡುವಂಥ ಸಂದರ್ಭದಲ್ಲಿ ಯಾವ ಬಟ್ಟೆಯನ್ನು ಹಾಕಿದ್ರು ಆ ಬಟ್ಟೆಯನ್ನು ಕೂಡ ಈಗಾಗಲೇ ವಶಪಡಿಸಿಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಜೊತೆಗೆ ಏನು ರೇಣುಕಾ ಸ್ವಾಮಿ ಮೇಲೆ ಚಪ್ಪಲಿಯಲ್ಲಿ ಹಲ್ಲೆ ಮಾಡಿದ್ರು ಅಂತ ಹೇಳಲಾಗ್ತಿದ್ದಂಥ ಚಪ್ಪಲಿಯನ್ನು ಕೂಡ ಈಗಾಗಲೇ ವಶಪಡಿಸಿ
ತೆಗೆದುಕೊಂಡು ತನಿಖೆಯಲ್ಲಿ ಮುಂದುವರೆದಿದ್ದಾರೆ ಅನ್ನುವಂಥದ್ದು ಕೂಡ ಸದ್ಯಕ್ಕೆ ಸಿಗ್ತಾ ಇರುವಂಥ ಅಪ್ಡೇಟ್. ಹೇಗೆ ದರ್ಶನ್ ಅವರ ಶೂವನ್ನು ನೆನ್ನೆ ಸಾಕ್ಷ್ಯವಾಗಿ ವಶಪಡಿಸಿಕೊಂಡು ತನಿಖೆಯನ್ನು ಮುಂದುವರೆಸಿದ್ರು, ಅದೇ ರೀತಿಯಾಗಿ ಈಗ ಅವರ ಚಪ್ಪಲಿಯನ್ನು ಕೂಡ ತೆಗೆದುಕೊಂಡು ಹಾಕಿಕೊಂಡಂಥ ಡ್ರೆಸ್ಸನ್ನು ಕೂಡ ತೆಗೆದುಕೊಂಡು ಈಗ ಇನ್ನಷ್ಟು ತನಿಖೆಯನ್ನು ಮುಂದುವರೆಸಿದ್ದಾರೆ. ಮತ್ತೆ ಏನು ಅವರ ಕಾರ್ ಪಾರ್ಕಿಂಗ್ ಬಳಿ ಬಂದು ಅಲ್ಲಿನ CCTV ಚಲನವಲನಗಳಾಗಿರ್ಬೋದು, 2 ಕಡೆ CCTVಗಳಿದೆ, ಆ CCTVಯನ್ನು ಕೂಡ ಪರಿಶೀಲನೆ ಮಾಡ್ತಾ ಇರ್ಬೋದು. ಒಂದು ಕಡೆ ಸಾಕ್ಷ್ಯನಾಶ ಮಾಡಿರುವಂಥ ಆರೋಪವೂ ಕೂಡ ಕೇಳಿ ಬಂದಿರೋದ್ರಿಂದ ಯಾವ ರೀತಿಯಾಗಿ CCTV ದೃಶ್ಯಗಳನ್ನು ತೆಗೆದುಕೊಳ್ತಾರೆ ಮತ್ತೆ ಜೊತೆಗೆ ಪ್ರತಿಯೊಂದು ಇಡೀ ಮನೆಯನ್ನು ಸಂಪೂರ್ಣವಾಗಿ ಈಗ ತಲಾಶ್ ಮಾಡ್ತಾ ಇರುವಂಥದ್ದು. ಈಗ ಗ್ರೌಂಡ್ ಫ್ಲೋರ್ವರೆಗೆ ಬಂದು ಈ ಒಂದು ತನಿಖೆ ಮುಂದುವರೆದಿದೆ. ಇನ್ನು ಎಷ್ಟು ಸಮಯವನ್ನು ತೆಗೆದುಕೊಂಡು ಮತ್ತಷ್ಟು ತನಿಖೆಯನ್ನು ಮಾಡ್ತಾರೆ, ಇನ್ನು ಏನೆಲ್ಲ ಅಂಶಗಳನ್ನು ಕಲೆ ಹಾಕ್ತಾರೆ, ಮಾಹಿತಿಯನ್ನು ಕಲೆ ಹಾಕ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗುತ್ತೆ. ಸ್ಮಿತಾ. ರೈಟ್, ಧನ್ಯವಾದ ದಿವಿತ್ ಮಾಹಿತಿಗಾಗಿ.